ಹಾಯ್ ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಹೊಸದಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ನಾನು ನಿಮಗಾಗಿ ತಂದಿದ್ದೀನಿ. ಯಾವುದು ಆ ವಿಡಿಯೋ ಅಂತ ನೋಡೋದಕ್ಕೂ ಮುನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಯಾವುದು ಅಂತ ನೋಡ್ತಾ ಹೋಗೋಣ. ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡ್ಕೊಂತಾರೆ ಮನುಷ್ಯರೆಲ್ಲ. ಆದರೆ ಇಲ್ಲಿ ಒಂದು ಅದ್ಭುತ ಏನಂದ್ರೆ, ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದೆ ಒಂದು ರೋಬೋಟ್. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ರೋಬೋಟ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದೆ. ಇದನ್ನ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಆದ್ರೆ ಇದು ನಂಬಲೇಬೇಕು. ಯಾಕೆಂದ್ರೆ ರೋಬೋಟ್ಗೂ ಕೂಡ ಒಂದು ಮನ್ಸಿದೆ, ಅದು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ದಕ್ಷಿಣ ಕೊರಿಯಾದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಚ್ಚರಿಯ ಘಟನೆ ಅಂತಾನೆ ಹೇಳ್ಬೋದು. ರೋಬೋಟ್ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದೆ. ಸಾರ್ವಜನಿಕ ಕಚೇರಿಯಲ್ಲಿ ನಾಗರಿಕ ಸೇವೆಗೆ ನಿಯೋಜನೆಗೊಂಡಿದ್ದ ರೋಬೋಟ್ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಕ್ಷಿಣ ಕೊರಿಯಾದಲ್ಲಿ ನಡೆದಿದ್ದು, ತಂತ್ರಜ್ಞರು ಜನಸಾಮಾನ್ಯರಾದಿಯಾಗಿ ಎಲ್ಲರೂ ಉಬ್ಬೇರುವಂತೆ ಮಾಡಿದೆ. ನಿಜ ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲ್ನಲ್ಲಿ ಕೆಲಸ ಮಾಡುತ್ತಿದ್ದ ರೋಬೋಟ್ ಪ್ರತಿದಿನ 9 ಗಂಟೆಗೆ ಕೆಲಸ, ಅಂದ್ರೆ ಪ್ರತಿದಿನ 9 ಗಂಟೆ ಕೆಲಸ ಮಾಡ್ತಾ ಇತ್ತು. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಬಿಡುವಿಲ್ಲದಂತೆ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ತಾ ಇತ್ತು ಈ ರೋಬೋಟ್. ತೀವ್ರ ಕೆಲಸದ ಒತ್ತಡಕ್ಕೆ ಒಳಗಾಗಿದ್ದ ರೋಬೋಟ್ ಜೂನ್ 26ರಂದು ಮೆಟ್ಟಿಲುಗಳ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ ಗುಮಿ ಸಿಟಿ ಕೌನ್ಸಿಲಿಂಗ್ ಅಧಿಕಾರಿಗಳು ತಿಳಿಸವ್ರೆ. ಮೆಟ್ಟಿಲುಗಳ ನಡುವೆ ಬಿದ್ದು ಸಾವು, ಹೇಗೆ ಮೆಟ್ಟಿಲುಗಳ ನಡುವೆ ಬಿದ್ದು ಸಾವಾಗಿದೆ ಅನ್ನೋದನ್ನ ಸೂಪರ್ವೈಸರ್ ಕೆಲಸ ನಿರ್ವಹಣೆ ಮಾಡುತ್ತಿದ್ದ ರೋಬೋಟ್ ಮೊದಲ ಹಾಗೂ 2ನೇ ಮಹಡಿಯ ಮೆಟ್ಟಿಲುಗಳ ನಡುವೆ ಬಿದ್ದು ಸಾವಿಗೀಡಾಗಿದೆ ಎಂದು ಕೌನ್ಸಿಲಿಂಗ್ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಪ್ರತಿದಿನ 9 ಗಂಟೆಗೆ ಕೆಲಸ ಮಾಡ್ತಾ ಇತ್ತು ಈ ರೋಬೋಟ್. ತುಂಬಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿತ್ತು ಅಂತಾನೆ ಹೇಳ್ಬೋದು. ಮನುಷ್ಯ ಕೂಡ ಒತ್ತಡಕ್ಕೆ ಒಳಗಾಗಿರ್ತಾನೆ, ಆದ್ರೆ ರೋಬೋಟ್ ಕೂಡ ಈ ತರ ಒತ್ತಡಕ್ಕೆ ಒಳಗಾಗಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತೈತೆ. ಸೊ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಬೀಳುವ ಮುನ್ನ ಒಂದೇ ಜಾಗದಲ್ಲಿ ಬಹಳ ಹೊತ್ತು ಸುತ್ತು ಹಾಕಿ ಬಳಿಕ ಕೆಳಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದೆ ಈ ರೋಬೋಟ್. ಡೆಲ್ಲಿ ಮೇಲ್ ವರದಿ ಮಾಡಿದೆ. ಆತ್ಮಹತ್ಯೆಗೆ ಶರಣಾದ ರೋಬೋಟ್ ಭಾಗಗಳನ್ನು ಸಂಗ್ರಹಿಸಿರುವ ತಜ್ಞರ ತಂಡ ತನಿಖೆ ಕೈಗೊಂಡಿದೆ. ಆತ್ಮಹತ್ಯೆ ಶರಣಾದ ಬೇರ್ ರೋಬೋಟಿಕ್ ಹೆಸರಿನ ರೋಬೋಟ್ ಅನ್ನು ಕ್ಯಾಲಿಫೋರ್ನಿಯಾದ ರೋಬೋಟ್ ಸ್ಟಾರ್ಟ್ಅಪ್ ಸಂಸ್ಥೆ ಅಭಿವೃದ್ಧಿಪಡಿಸಿತ್ತು. 2023ರಲ್ಲಿ ಕಚೇರಿ ಕೆಲಸ ಕಾರ್ಯಗಳಿಗೆ ರೋಬೋಟ್ ನಿಯೋಜನೆ ಮಾಡಲಾಗಿದೆ. ಈ ರೋಬೋಟ್ ಇವತ್ತು ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದೆ. ನೋಡಿ ಸ್ನೇಹಿತರೆ, ಎಂತ ಅದ್ಭುತವಾದ ವಿಷಯ. ಈ ತರ ರೋಬೋಟ್ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಕೇಳಿದ್ರೆ ಎಲ್ರಿಗೂ ಅಚ್ಚರಿ ಅನ್ಸುತ್ತೆ, ನನಗೂ ಕೂಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.